ಶ್ರೀರಾಮ ಮತ್ತು ಮಾತಾ ಸೀತಾದೇವಿ ವನವಾಸದ ಸಮಯದಾಗ್ರಿ ಇಲ್ಲೊಂದು ಈ ಬೆಟ್ಟದಾಗ 2 ದಿನ ವಾಸ ಮಾಡಿದ್ರಂತ್ರಿ. ಈ ಬೆಟ್ಟದೊಳಗ ರಹಸ್ಯವಾದ ಒಂದು ಶಿವಾಲಯ ದೇವಾಲಯ ಐತಿ. ಅದ ದೇವಾಲಯ ಇವತ್ತು ನಿಮ್ಗೆ ತೋರ್ಸಾಕ್ ಕರ್ಕೊಂಡ್ ಬಂದಿನಿ. ನಮಸ್ಕಾರಿಪ್ಪ ನಮ್ಮೆಲ್ಲ ಜವಾರಿ ಮಂದಿಗೆ. ಆಲ್ಮಟ್ಟಿ ಆನೆಕಟ್ಟು ದಡದಾಗ ಒಂದು ಬೆಟ್ಟ ಐತ್ರಿ. ಆ ಬೆಟ್ಟಕ್ಕೆ ಒಂದು ನಂಬಿಕೆ, ಶಕ್ತಿ, ಇತಿಹಾಸ ಐತ್ರಿ. ಅದ ಇತಿಹಾಸ ಹುಡ್ಕೊಂಡು ನಾವ್ ಇವತ್ತು ಹೊಂಟಿವಿ ಸೀತಿಮನಿ ಬೆಟ್ಟಕ್ಕ. ಇದು ಸೀತಿಮನಿ ಬೆಟ್ಟ ಎದಕ್ ಕರಿತಾರಂದ್ರ, ತ್ರೇತಾಯುಗದಾಗ ಶ್ರೀರಾಮ ಮತ್ತು ಮಾತಾ ಸೀತಾದೇವಿ 2 ದಿನ ಇಲ್ಲಿ ವನವಾಸ ಸಮಯದಾಗ ಅವ್ರ ಕಾಲ ಕಳೆದಿದ್ರಂತ್ರಿ. ಹಿಂಗಾಗಿ ಇದಕ್ಕೆ ಸೀತಿಮನಿ ಬೆಟ್ಟ ಅಂತೇಳಿ ಹೆಸರಿಟ್ಟಾರ. ಅದ ಈ ಸೀತಿಮನಿ ಬೆಟ್ಟದಾಗ ಒಂದು ಕಾಣೆ ಆಗಿರುವ ಶಿವಾಲಯ ದೇವಾಲಯ ಐತ್ರಿ. ಕೆಂಪಕಲ್ಲು ಗುಹೆದೊಳಗ ಶ್ರೀ ಗವಿಸಿದ್ದೇಶ್ವರ ದೇವಾಲಯ ಮರೆ ಆಗೇತ್ರಿ. ಅದ ಮರೆಯಾದ ದೇವಾಲಯ ನಿಮ್ಗೆ ಇವತ್ತ ತೋರಿಸ್ಕೊಡ್ತೀನಿ ಬರ್ರಿ. ಈ ಗವಿಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರ ಗುಡ್ಡಲಿಂತ್ರ ತಳಗ ಗುಹೆದಾಗ ಹೋಗ್ಬೇಕ್ರಿ. ನಾನು ಹಂಗ ಹರ ಹರ ಮಹಾದೇವ್ ಅನ್ಕೋತ ಹೊಂಟ್ಬಿಟ್ಟೆ ನೋಡ್ರಿ. ಬರ್ರಿ ನಿಮ್ಗೆ ಇವಾಗ ಗುಡಿ ದರ್ಶನ ಮಾಡಿಸ್ತೀನಂತ. ಹಂಗ ನಾವು ನೀವು ದರ್ಶನ ತಗೊಳಮಂತ. ಯಾರದು? ಕದಂಬರ ಕಡೆಯವ. ಈ ಗುಡಿ ಜಾಗ ನೋಡ್ರಿ ಹೆಂಗೈತಿ, ನೇಚರ್ಲಿಂತ್ರ ಫುಲ್ ಕವರ್ ಆಗಿದ್ದೈತಿ. ಇಲ್ಲಿ ಮುಂದೆ ಕುಂತ್ರಿ ನೀವು ಧ್ಯಾನ ಮಾಡ್ಕೋತ ಕುಂತ್ರಿ ನಿಮ್ಗೆ ಟೈಮ್ ಹೋಗ್ಯದ ಗೊತ್ತಾಗಲ್ಲ. ಸೊ ಅಷ್ಟು ಮಸ್ತ್ ಐತ್ರಿ ಜಾಗ. ಸೊ ಮುಂದ್ಲಿಂತ್ರ ನಿಮ್ಗೆ ಆಲ್ಮಟ್ಟಿ ಡ್ಯಾಮ್ ಕಾಣ್ತೈತಿ, ಮತ್ತು ಕೃಷ್ಣಾ ನದಿ ಕಾಣ್ತೈತಿ, ಪೂರಾ ಊರೆಲ್ಲ ಕಾಣ್ತೈತಿ ನಿಮ್ಗೆ. ಸೊ ಹೆಂಗೈತಿ ಜಾಗ ಕಮೆಂಟ್ ಮಾಡ್ರಿ. ಹಂಗ ಹರ ಹರ ಮಹಾದೇವ್ ಅಂತೇಳಿ ಬರೆಯೋದು ಬರ್ಯಾಕ್ ಹೋಗ್ಬೇಡ್ರಿ. ಸೊ ಮುಂದಿನ ವಿಡಿಯೋ ಸಿಗ್ತೀನಂತ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.